500 ವರ್ಷಗಳ ನಂತರ ದಾಸ್ಯದಿಂದ ಮುಕ್ತವಾಗ್ತಿರುವಂತಹ ಅಯೋಧ್ಯೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ನಿನ್ನೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಆರಂಭ ಆಗಿವೆ, ಪೂಜೆ ಪುನಸ್ಕಾರಗಳು. ನಿನ್ನೆ ನಾವು ಹೇಳ್ತಾ ಇದ್ವಿ 1008 ಕುಂಡಗಳನ್ನು ಮಾಡಿ ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಲಾಗ್ತಾ ಇದೆ, ಒಂದು ಲೋಕ ಕಲ್ಯಾಣಕ್ಕೋಸ್ಕರ. ಇನ್ನೊಂದೇನು ಅಂದರೆ ಈ ಬೇರೆಯವರ ವಶದಲ್ಲಿರುವಂಥ ಕಾಶ್ಮೀರದ ಒಂದು ತುಣುಕು ಅದು ನಮ್ಮ ವ್ಯಾಪ್ತಿಗೆ ಬರಬೇಕು ಅನ್ನುವಂಥ ಕಾರಣದಿಂದ ಹೀಗೆ ಅಲ್ಲಿ ಪೂಜಾ ವಿಧಿವಿಧಾನಗಳು ನಿನ್ನೆಯಿಂದಲೇ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿರುವಂಥದ್ದು. ಇವತ್ತು ಗಣಪತಿ ಆರಾಧನೆ, ರಾಮಲಲ್ಲಾ ಮೂರ್ತಿಯ ಮೆರವಣಿಗೆ ಇವತ್ತು ಆಗುತ್ತೆ. ರಾಮ ಮಂದಿರದ ಆವರಣವನ್ನು ರಾಮನ ಮೂರ್ತಿ ಇವತ್ತು ಬರುತ್ತೆ, ಅಂದರೆ ತಲುಪುತ್ತೆ. ನಿನ್ನೆ ದಶವಿಧಿ ಸ್ನಾನ, ಪ್ರಾಯಶ್ಚಿತ್ತ ಪೂಜೆ, ವಿಷ್ಣು ಪೂಜೆ ಎಲ್ಲ ಆಗಿದೆ. ಈ ಪೂಜೆಯಲ್ಲಿ ಭಾಗಿಯಾಗಿದ್ದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮೂರ್ತಿಯೇ ಅದು ಸೆಲೆಕ್ಟ್ ಆಗಿರುವಂಥದ್ದು ನಮಗೊಂದು ಹೆಮ್ಮೆಯ ಸಂಗತಿ. ಇನ್ನು ಅಯೋಧ್ಯೆ ಎಲ್ಲಿ ತನಕ ಇರುತ್ತೆ, ಈ ಭಾವನೆಗಳು ಎಲ್ಲಿ ತನಕ ಇರುತ್ತೆ ಸುಕನ್ಯಾ, ಅಲ್ಲಿ ತನಕ ನಮಗೆ ಕರ್ನಾಟಕದ ಶಿಲ್ಪಿ ಕೆತ್ತಿದ್ದು, ಜೊತೆಗೆ ಶಿಲೆ, ಆ ಕರ್ನಾಟಕದ ಶಿಲೆ ಅನ್ನುವಂಥ ಸಂದರ್ಭದಲ್ಲಿ ನೆನಪಾಗುತ್ತೆ. ಅಹಲ್ಯೆ ಹೆಂಗೆ ಶಿಲೆಯಾಗಿ ಕೂತಿದ್ಲಲ್ಲ ಎಷ್ಟೋ ಸಾವಿರಾರು ವರ್ಷಗಳ ಕಾಲ, ರಾಮ ಬರಲಿ ಅಂತೇಳಿ ಅಂತ. ಹಂಗಿದ ಲಕ್ಷಾಂತರ ವರ್ಷಗಳ ಕಾಲ ಬರಲಿ, ರಾಮನಿಗೋಸ್ಕರ ಕಾಯ್ದಿತ್ತದು ಅಂತೇಳಿ ಅಂತ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಲ್ಲಿಂದ ಹೋಗಬೇಕಾ ಹೆಗಡೆದೇವನಕೋಟೆಯಿಂದ? ನಿಜಕ್ಕೂ ಅದ್ಭುತವಾದಂಥ ಒಂದು ಬೆಳವಣಿಗೆ ಇದು. ಯಾಕಂದರೆ ಇಲ್ಲಿನ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು, ಇಲ್ಲಿನ ನಮ್ಮ ಅರುಣ್ ಕೆತ್ತಿರುವಂಥ ಮೂರ್ತಿನೇ ಸೆಲೆಕ್ಟ್ ಆಗಿರುವಂಥದ್ದು ಇದೆಯಲ್ಲ, ನಮಗೆಲ್ಲ ಹೆಮ್ಮೆಯ ಸಂಗತಿ. ಎಸ್ ರಂಗನಾಥ್, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಅಯೋಧ್ಯೆ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಯಾವ ರೀತಿ ಒಂದು ಅಲಂಕಾರ ಅಂತಂದ್ರೆ ಒಂದು ರೀತಿ ಮಧುವಣಗೀತಿಯ ರೀತಿಯ ಒಂದು ಭಾಸವಾಗ್ತಾ ಇದೆ. ಅಂಗಡಿಗಳಿಗೆ ಬೋರ್ಡ್ ಆಗಿರಬಹುದು, ದೀಪಾಲಂಕಾರ ಆಗಿರಬಹುದು, ಅದರಲ್ಲೂ ಹನುಮಾನ್ ಗಡಿ ಮಂದಿರದಲ್ಲಂತೂ ಪೂಜಾ ವ್ಯವಸ್ಥೆ ಅತ್ಯಂತ ಅದ್ಭುತ. ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿರೋದು. ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ನೀವು ಹೇಳಿದಂಗೆ ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನು ನೋಡ್ಕೊಂಡ್ ಬರೋಣ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆ ಕೂಡ ತಯಾರಾಗ್ತಾ ಇದೆ, ಸಿಂಗಾರಗೊಳ್ತಾ ಇದೆ. ನಾನು ಇವತ್ತು ಬೆಳಗ್ಗೆನೆ ಅಯೋಧ್ಯೆಯ ರಾಮಪಥ ಅಂತ ಕರೀತಾರೆ, ಅಂದರೆ ಎರಡು ವಿಶೇಷವಾದಂಥ ಮಾರ್ಗವನ್ನು ಮಾಡಿದ್ದಾರೆ, ಧರ್ಮಪಥ ಮತ್ತು ರಾಮಪಥ. ಇದರ ಜೊತೆಗೆ ಭಕ್ತಿಪಥ ಕೂಡ ಇದೆ. ಆದರೆ ರಾಮಪಥ ಸಾಕಷ್ಟು ಭಕ್ತಾದಿಗಳಿಗೆ ವಿಶೇಷವಾದಂಥ ಜಾಗ. ಯಾಕೆ ರಾಮ ಮಂದಿರದ ಜೊತೆಗೆ ಹನುಮಾನ್ ಗರಿ ಅಂತ ಹೇಳ್ತಾರೆ, ಆ ಒಂದು ಜಾಗ ಕೂಡ ಇದೆ. ಹನುಮಾನ್ ಗಡಿ ಅನ್ನುವಂಥ ಒಂದು ದೇವಸ್ಥಾನ, ಅಂದರೆ ಆಂಜನೇಯನ ದೇವಸ್ಥಾನ ಇಲ್ಲಿದೆ. ಯಾಕೆ ವಿಶೇಷ ಅಂದರೆ ರಾಮ ಅವತಾರ ಬಿಟ್ಟ ನಂತರ ಅಥವಾ ಅವತಾರ ಬಿಡುವಂಥ ಸಂದರ್ಭದಲ್ಲಿ ಹನುಮನನ್ನು ಕರೆದು ಅಯೋಧ್ಯೆಯನ್ನು ನೀನು ನೋಡ್ಕೋ, ಅಯೋಧ್ಯೆಯನ್ನು ನೀನು ರಕ್ಷಣೆ ಮಾಡು ಅಂತ ಆತನಿಗೆ ಸೂಚನೆ ಕೊಟ್ಟಿದ್ದಂತೆ, ಆದೇಶ ಕೊಟ್ಟಿದ್ದಂತೆ. ಆ ಒಂದು ಪ್ರತೀತಿ ಈ ಹನುಮಾನ್ ಗಡಿ ದೇವಸ್ಥಾನಕ್ಕಿದೆ. ಈ ಒಂದು ಕಾರಣಕ್ಕೋಸ್ಕರ ಹನುಮಂತ ಇಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವಂಥ ಪ್ರತೀತಿ. ಈ ಒಂದು ಕಾರಣಕ್ಕೂ ಏನೋ ಹೆಚ್ಚಾಗಿ ಇಲ್ಲಿ ಕೋತಿಗಳನ್ನು ನಾವು ನೋಡ್ಬೋದು. ಯಾಕೆಂದರೆ ಅಯೋಧ್ಯೆಯ ಸುತ್ತಮುತ್ತಲೂ ಕೂಡ, ಅದರಲ್ಲೂ ಹನುಮಾನ್ ಗಡಿ ದೇವಸ್ಥಾನದ ಸುತ್ತಮುತ್ತಲೂ ಹೆಚ್ಚಿನ ಮಂಗಳನ್ನು ನಾವು ನೋಡ್ಬೋದಾಗತ್ತೆ. ಇದು ಒಂದು ಭಾಗ. ಇದರ ಜೊತೆಗೆ ಇನ್ನು ನಗರ ಯಾವ ರೀತಿ ತಯಾರಾಗಿದೆ ನೋಡೋದಾದ್ರೆ ಸುತ್ತಲೂ ಕೂಡ ಈಗಾಗಲೇ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ದೀಪಾಲಂಕಾರಗಳನ್ನು ಮಾಡಲಾಗಿದೆ. ಇಡೀ ನಗರವೇ ಅತ್ಯಂತ ಸುಂದರವಾಗಿ ಕಾಣಿಸ್ತದೆ. ಯಾವುದೇ ಭಾಗಕ್ಕೆ ನೋಡಿದ್ರು ಕೂಡ, ಎಲ್ಲೇ ನೋಡಿದ್ರು ಕೂಡ ನಿಮಗೆ ಈ ರೀತಿಯಾದಂಥ ವಿದ್ಯುತ್ ದೀಪಾಲಂಕಾರಗಳು ತುಂಬ ಅದ್ಭುತವಾಗಿ ಕಾಣಿಸುತ್ತವೆ. ಇದರ ಜೊತೆಗೆ ಸ್ಥಳೀಯ ಆಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಒಂದು ವಿಶೇಷವಾದಂಥ ಕಾನ್ಸೆಪ್ಟನ್ನು, ಅಂದರೆ ದೇವನಗರಿ ಹೇಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಅಡಿಯಲ್ಲಿ ಇಡೀ ನಗರವನ್ನು ನಿರ್ಮಾಣ ಮಾಡಲಾಗಿದೆ. ನೋಡ್ಬೋದು, ಬಹುತೇಕ ಎಲ್ಲ ಕಟ್ಟಡಗಳಲ್ಲೂ ಕೂಡ ಒಂದೇ ಮಾದರಿಯ ಡಿಸೈನ್ ಕೂಡ ಇದೆ, ಜೊತೆಗೆ ಒಂದೇ ಮಾದರಿಯ ಬಣ್ಣ, ಜೊತೆಗೆ ಪ್ರತಿ ಶಟರ್ಸ್ಗಳಿರ್ಬೋದು, ಡೋರ್ಗಳಿರ್ಬೋದು, ಅಲ್ಲೂ ಕೂಡ ರಾಮನಾಮನ ಅಥವಾ ರಾಮನಿಗೆ ಸಂಬಂಧಪಟ್ಟಂಥ ಯಾವುದೋ ಚಿತ್ರಗಳನ್ನು ಅಳವಡಿಸಲಾಗಿದೆ. ಈ ಮೂಲಕ ಇಡೀ ಸುಂದರ ನಗರಿ ಏನಿದೆ ಅಯೋಧ್ಯೆನ ರಾಮನಗರಿಯಾಗಿ ಪರಿವರ್ತನೆ ಮಾಡಲಾಗಿದೆ. ಹೀಗಾಗಿ ಬರುವಂಥವರಿಗೂ ಕೂಡ ರಾಮನ ಭಾವನೆ ಸಿಗಬೇಕು, ರಾಮನ ಪರಿಕಲ್ಪನೆ ಸಿಗಬೇಕು, ಅಯೋಧ್ಯೆಯ ರಾಮನ ನಗರ ಆಗ ಹೇಗಿತ್ತು ಅದೇ ರೀತಿ ಕಾಣಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಸುಂದರವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ನೋಡ್ಬೋದು, ಬೇರೆ ಭಾಗದಿಂದ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಬೆಳಗ್ಗೆನೇ ರೈಲ್ವೆ ಸ್ಟೇಷನ್ನಿಂದ, ಬಸ್ ಸ್ಟ್ಯಾಂಡಿಂದ ಅಯೋಧ್ಯೆಯ ನಗರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ವಿಶೇಷವಾದಂಥ ಸಂದರ್ಭ, ಈ ಒಂದು ಐತಿಹಾಸಿಕ ಸಂದರ್ಭವನ್ನು ಸಾಕ್ಷೀಕರಿಸೋದಕ್ಕೆ ಅನೇಕರು ಸುತ್ತಮುತ್ತಲಿನ ನಿವಾಸಿಗಳಿಂದ ಅವರು ಕೂಡ ಈಗ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ, ಬ್ಯಾರಿಕೇಡಿಂಗು ಕೂಡ ನಡೀತಾ ಇದೆ. ಯಾಕೆಂದರೆ
ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಓಡಾಟ ಕೂಡ ಇರುತ್ತೆ, ಅದರಲ್ಲೂ VIP ಮೂಮೆಂಟ್ಗಳಿರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಈ ಕಾರಣಕ್ಕೋಸ್ಕರ ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ 21 ಮತ್ತು 22ನೇ ತಾರೀಕು ಸಂಪೂರ್ಣವಾಗಿ ರಸ್ತೆಗಳಿಗೆ ಬ್ಯಾರಿಕೇಡಿಂಗನ್ನು ಮಾಡಲಾಗುತ್ತೆ. ಇಲ್ಲಿ ನಿರ್ದಿಷ್ಟ ವ್ಯಕ್ತಿಗಳಿಗೆ ಮಾತ್ರ ಓಡಾಟಕ್ಕೆ ಅವಕಾಶ ನೀಡಲಾಗುತ್ತೆ. ಜೊತೆಗೆ ಸ್ಥಳೀಯರು ಕೂಡ ಪಾಸ್ ತಗೋಬೇಕು. ಅವರು ಕೂಡ ಏಕಾಏಕಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಅವರಿಗೂ ಕೂಡ ಸ್ಥಾನೀಯ ಪಾಸ್ ಅಂತ ಒಂದು ವಿಶೇಷವಾದಂಥ ಪಾಸ್ ಕೊಡ್ತಾರೆ. ಅಂಥ ಪಾಸ್ಗಳಿದ್ದವ್ರಿಗೆ ಮಾತ್ರ ಅವಕಾಶ ಆಗುತ್ತೆ. ಹೀಗಾಗಿ ಕಟ್ಟುನಿಟ್ಟಿನ ಭದ್ರತೆಯ ಜೊತೆಗೆ ಸಂಪೂರ್ಣ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗುತ್ತೆ. ಹನುಮಂತನನ್ನು ಕೂಡ ಒಂದು ವಿಶೇಷವಾಗಿ ನೋಡಲಾಗುತ್ತೆ. ಯಾಕೆಂದರೆ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಹನುಮಂತನಿಗೂ ಕೂಡ ವಿಶೇಷ ಪೂಜೆಯನ್ನು ಮಾಡೋ ಮೂಲಕ ರಾಮನ ಸ್ವಾಗತಕ್ಕೆ ಸಂಪೂರ್ಣ ಅಯೋಧ್ಯೆ ಈಗ ಸಜ್ಜಾಗ್ತಾ ಇದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.